9.5 ಕೋಟಿ ಕುಟುಂಬಗಳಿಗೆ LPG ಕನೆಕ್ಷನ್ಸ್ ದೊರೆತಿದೆ. ಅಷ್ಟೇ ಅಲ್ಲ, ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಇವತ್ತು ಹೆಣ್ಣುಮಕ್ಳು ಒಂದು ಡಿಫಿಕೇಶನ್ಗೆ ಗ್ರಾಮೀಣ ಭಾಗದಲ್ಲಿ ಹೆದರ್ಕೊಳ್ತಿದ್ರು, ಕತ್ಲಾದ್ರೆ ನನ್ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ. 11.5 ಕೋಟಿ ಶೌಚಾಲಯಗಳ ನಿರ್ಮಾಣ ಆಗಿದೆ ಹೆಣ್ಣು ಮಕ್ಕಳಿಗೆ. ಅಷ್ಟೇ ಅಲ್ಲ, ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋ ಯೋಜನೆ ಅಡಿಯಲ್ಲಿ ಒಂದು ಹೆಣ್ಮಗು ವಿದ್ಯಾಭ್ಯಾಸ, ಸರ್ವೈವಲ್ ಆಫ್ ದಿ ವಿಮೆನ್ ಅಥವಾ ಗರ್ಲ್ ಚೈಲ್ಡ್ ಜೊತೆಯಲ್ಲಿ ಅದಕ್ಕೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಸುಕನ್ಯಾ ಸಮೃದ್ಧಿ ಯೋಜನೆ, ಬಡ ಕುಟುಂಬದಲ್ಲಿ ಹುಟ್ಟಿರುವಂಥ ಹೆಣ್ಣು ಮಗು ಅದು ತಾನು 18 ವರ್ಷ ಆಗೋವರೆಗೆ ತಂದೆ ಅಥವಾ ತಾಯಿ ಸಣ್ಣ ಪ್ರಮಾಣದ ಒಂದು ಉಳಿತಾಯವನ್ನು ಮಾಡಿ ಮಗುಗೆ 18 ವರ್ಷ ಆದಾಗ ಅದು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕು ಕಟ್ಕೊಳ್ಳೋದಕ್ಕೆ, ಉನ್ನತ ಮಟ್ಟದ ಎಜುಕೇಷನ್ ಅನ್ನು ಪಡ್ಕೊಳ್ಳೋದಕ್ಕೆ ಇರುವಂಥ ಕಾರ್ಯಕ್ರಮ ಯೋಜನೆ ಆಗಿರ್ಬೋದು. ಹಾಗೆ ಒಂದು ಮಾತೃವಂದನ ಯೋಜನೆ, ಗರ್ಭಿಣಿ ಹೆಣ್ಣು ಮಗಳಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕಾಂಶವನ್ನು ನೀಡೋದಕ್ಕೆ ಪೋಷಣ್ ಯೋಜನೆ. ಇಲ್ಲಿ ಸಾಮಾಜಿಕವಾಗಿ ಅವಳ ಆರೋಗ್ಯದ ದೃಷ್ಟಿಯಿಂದ ಆರ್ಥಿಕವಾಗಿ ಸದೃಢಗೊಳ್ಳೋದಕ್ಕೆ ಹೆಣ್ಣು ಮಗಳಿಗೆ ಇಲ್ಲಿ ಹಲವಾರು ಯೋಜನೆಗಳನ್ನು, ಅಂದರೆ ನಾವು ಸ್ಟಾರ್ಟಪ್ ಅಲ್ಲ, ಸ್ಟ್ಯಾಂಡಪ್ ಇಂಡಿಯಾ ಅಂತ ಒಂದು ಯೋಜನೆಯನ್ನು ಮಾಡ್ತಾರೆ ಕೇಂದ್ರ ಮಟ್ಟದಲ್ಲಿ. ಇದರಲ್ಲಿ ಒಂದು ಆಂಟ್ರಪ್ರೆನ್ಯೂರ್ಸ್ನ, ಅಂದರೆ 1.5 ಲಕ್ಷ ಖಾತೆಗಳನ್ನು ತೆರೆದು ಯಾವ ಹೆಣ್ಣು ಮಗಳು ಬಡತನದ ರೇಖೆಯ ಕೆಳಗಿದ್ದಾರೆ ಇವರಿಗೆ ಒಂದಷ್ಟು ಅವರಿಗೆ ಒಂದು ಸ್ಕಿಲ್ಲನ್ನು ಕೊಟ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗುವ ರೀತಿಯಲ್ಲಿ ಆಂಟ್ರಪ್ರೆನ್ಯೂರ್ಸ್, ದಿ ವಿಮೆನ್ ಹ್ಯಾಸ್ ಟು ಬಿಕಮ್ ಆಂಟ್ರಪ್ರೆನ್ಯೂರ್ ಆ್ಯಂಡ್ ಶಿ ಹ್ಯಾಸ್ ಟು ಬಿ ಎಕನಾಮಿಕಲಿ ಎಂಪವರ್ಡ್ ಅನ್ನೋ ರೀತಿಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯವಾಗಿ ಅವಳ ಒಂದು ಸದೃಢವಾದಂಥ ದೇಹವನ್ನು ಹೊಂದೋದಕ್ಕೆ ಒಂದು ಪೌಷ್ಟಿಕಾಂಶವನ್ನು ವೃದ್ಧಿ ಮಾಡೋ ಕಾರ್ಯಕ್ರಮಗಳು ಇವೆಲ್ಲ ಆಗಿದೆ. ಇದೇನಪ್ಪ ಅಂದರೆ ಅಲ್ಪಾವಧಿಯಲ್ಲಿ ಹೀಗೆ ಕೊಡ್ತಾ ಇಲ್ಲ, ಹಣನ ಕೊಡ್ತಾ ಇಲ್ಲ, ದೀರ್ಘಾವಧಿಯಲ್ಲಿ ಅವಳು ಸದೃಢ ಆಗಬೇಕು, ನಿಜವಾದ ಒಂದು ಸ್ವಶಕ್ತಿ, ಸ್ತ್ರೀ ಶಕ್ತಿ ಆಗಬೇಕು, ಪುಷ್ಟಿ ಕೊಡುವಂಥ ಯೋಜನೆಗಳು ಈಗಲೂ ಕೂಡ ಈ ಒಂದು ಬಜೆಟ್ನಲ್ಲೂ ನಾವು ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂಥ ಯೋಜನೆಗಳನ್ನು ಕೊಡೋದಾದ್ರೆ ಖಂಡಿತವಾಗಿ ಡೈರೆಕ್ಟ್ ಆಗಿ ಹಣ ಕೊಡೋದ್ರ ಬದಲು ಹಣ ಗಳಿಸೋ ರೀತಿಯಲ್ಲಿ ರೆಡಿ ಮಾಡಬೇಕು ಮಹಿಳೆಯರನ್ನು. ಅವರು ಹಣ ಗಳಿಸೋದಾದ್ರೆ ಅದು ತಾತ್ಕಾಲಿಕವಾಗಲ್ಲ, ದೀರ್ಘಾವಧಿಯಲ್ಲಿ ಅದು ಅನುಕೂಲ ಆಗ್ತದೆ. ಅದು ಆರ್ಥಿಕವಾಗಿ, ನಾನು ನಿಮ್ಗೆ ಮೊದಲನೇ ಪ್ರಶ್ನೆ ಕೇಳಿದ್ರಲ್ಲ ತಾವು, ಫಿಸ್ಕಲ್ ಡಿಸಿಪ್ಲಿನ್, ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡುವಾಗ ಈ ರೀತಿ ಯೋಜನೆಗಳನ್ನ ಮಾಡಿದಾಗ ಇದು ದೀರ್ಘಾವಧಿಯಲ್ಲಿ ಅವರು ಸದೃಢವಾದಂತ ಆರ್ಥಿಕ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಇಟ್ ಹೆಲ್ಪ್ಸ್ ಫಾರ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್, ಅವಿಶ್ರಾಂತ ಸುಸ್ಥಿರ ಅಭಿವೃದ್ಧಿಗೆ ಅನುಕೂಲ. ಈಗ ನಮ್ಮ ಬೇರೆ ಬೇರೆ ಪ್ರದೇಶದಲ್ಲಿರುವಂಥ ನಮ್ಮ ರಿಪೋರ್ಟರ್ಸ್ ಅಲ್ಲಿಯ ಸ್ಥಳೀಯರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ನಿರೀಕ್ಷೆಗಳೇನು, ಜನಸಾಮಾನ್ಯರ ನಿರೀಕ್ಷೆಗಳೇನು? ಕಲಬುರಗಿಯ ನಮ್ಮ ರಿಪೋರ್ಟರ್ ಓಂ ಪ್ರಕಾಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಲಬುರಗಿಯಿಂದ. ಓಂ ಪ್ರಕಾಶ್, ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಬಜೆಟ್ನ ಬಗೆಗಿನ ಕುತೂಹಲಗಳು ಯಾವ ರೀತಿ ಇರುತ್ತೆ, ಏನನ್ನ ನಿರೀಕ್ಷೆ ಮಾಡ್ತಾರೆ ಅವರು? ಓವರ್ ಟು ಯು ಓಂ ಪ್ರಕಾಶ್. ಜಯಪ್ರಕಾಶ್ ಶೆಟ್ಟಿ, ಖಂಡಿತವಾಗಿ ಇವತ್ತು ಕೇಂದ್ರ ಸರ್ಕಾರ ಏನೋ ತನ್ನ ಮಧ್ಯಂತರ ಬಜೆಟನ್ನು ಮಂಡಿಸ್ತಾ ಇರುವಂಥದ್ದು, ಜನ ಸಾಕಷ್ಟು ನಿರೀಕ್ಷೆನ ಇಟ್ಟಿರುವಂಥದ್ದು. ಅಂದರೆ ಆಯಾ ಭಾಗಕ್ಕೆ ತಮ್ಮ ಜಿಲ್ಲೆಗಳಿಗೆ ಏನು ಕೊಡುಗೆ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಇಲ್ಲಿನ ಜನರು ಸಾಕಷ್ಟು ನಿರೀಕ್ಷೆ ಇಟ್ಟಿರುವಂಥದ್ದು. ನನ್ನ ಜೊತೆ ಜನರೇ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕೇಂದ್ರ ಸರ್ಕಾರ ತನ್ನ ಮಧ್ಯಂತರ ಬಜೆಟ್ ಮಂಡಿಸ್ತಾ ಇದೆ, ಸೊ ಏನು ನಿರೀಕ್ಷೆ ಇದೆ, ಏನು ಸಿಗಬೇಕು ಅನ್ನುವಂಥದ್ದು? ಸರ್, ಏನಿಲ್ಲ, ದಿನೇ ಏನಪ್ಪ ಅಂದರೆ ಆರ್ಥಿಕ ಇದನ್ನೇನಪ್ಪ ಅಂದ್ರೆ ನೋಡ್ಕೊತ ಹೋದಾಗ ಏನಪ್ಪ ಅಂದ್ರೆ ಈ ದುಬಾರಿ ಏನಪ್ಪ ಅಂದರೆ ಒಂದು ಜೀವನ ಆಗ್ತಾಯಿದೆ. ಆ ಜೀವನ ಇದು ಮಾಡಬೇಕಾದ್ರೆ ಅದ್ರ ಜೊತೆ ಏನಪ್ಪ ಅಂದ್ರೆ ಈಗ ನಾವು KSRTC ಎಂಪ್ಲಾಯೀಸ್ ನಾವು ಅದ್ರ ಜೊತೆಗೆ ಅದು ಸಂಬಳನ ಏರಿಸಬೇಕಾಗಿತ್ತು. ಅದ್ರ ಮಟ್ಟಿಗೆ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಯಾವುದೇ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಇದಿಲ್ಲ. ಒಂದು ರಾಷ್ಟ್ರೀಯ ಒಂದು ಸಾರಿಗೆ ನೀತಿ ಅಂತಕ್ಕಂಥದ್ದು ಎಲ್ಲ ರಾಜ್ಯಗಳಿಗೆ ಒಂದೇ ಮಾಡಬೇಕು. ಆ ರೀತಿ ಮಾಡಿದ್ರಪ್ಪ ಅಂದ್ರೆ ನಮಗೆ ಎಲ್ಲರಿಗೊಂದು ಇದು ಸಿಗ್ತದೆ. ಆ ಒಂದು ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಹತ್ರ ಈ ಇದರಲ್ಲಿ ಏನಂತಾರೆ, ಈ ರಾಜ್ಯ ಮತ್ತು ರಾಷ್ಟ್ರದ ಏನಪ್ಪ ಅಂದ್ರೆ ಇದಿದೆ, ಏನೋ ಒಂದು ಪಿಂಚಣಿ ವ್ಯವಸ್ಥೆ ಇದೆ. ರೀತಿ ಇದು ವಯಸ್ಸಾದವ್ರು ಇರ್ಬೋದು ಅಥವಾ ವಿಧವೆಯರು ಇರ್ಬೋದು, ಅವರಿಗೆಲ್ಲ ಏನಪ್ಪ ಅಂದರೆ 2,000 ರೂಪಾಯಿ ಕೊಡ್ತಾರೆ. ನಮ್ಗೆ ಇನ್ನೊಂದು ನಾಚಿಕೆ ಆಗುತ್ತೆ, ನಮ್ಮ KSRTC ಇರ್ತಕ್ಕಂಥ ಒಬ್ಬರು ಆಫೀಸರ್ ಆಗಿರ್ಬೋದು ಅಥವಾ ಒಬ್ಬ ಸ್ವೀಪರ್ ಆಗಿರ್ಬೋದು, ಅಟೆಂಡರ್ ಆಗಿರ್ಬೋದು, ಅವ್ರಿಗೂ ಏನಪ್ಪ ಅಂದ್ರೆ ಒಂದು 1,200-1,500 ರೂಪಾಯಿ ಸಿಗ್ತದೆ. ಇಂಥ ಕಾಲದಲ್ಲಿ ಏನಪ್ಪ ಅಂದ್ರೆ ಒಂದು ಈ ಬಜೆಟಲ್ಲಿ ಏನಪ್ಪ ಅಂದ್ರೆ ದಯಮಾಡಿ ಏನಪ್ಪ ಅಂದ್ರೆ ನಾವು ಕೇಂದ್ರಕ್ಕೆ ಏನಪ್ಪ ಅಂದ್ರೆ ಒಂದು ಮನವಿ ಮಾಡ್ತೀವಿ. ಈ ಬಜೆಟಲ್ಲಿ ಏನಾದ್ರಪ್ಪ ಅಂದ್ರೆ ನಮ್ಗೆ ಸಿಗ್ತಕ್ಕಂಥ ಒಂದು ಪಿಂಚಣಿದು ಏನಪ್ಪ ಅಂದ್ರೆ ಸ್ವಲ್ಪ ಏನಾದರೂ ಹೆಚ್ಚಳ ಮಾಡಿದ್ರಪ್ಪ ನಮ್ಮ ಸಾರಿಗೆ ನೌಕರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಈ ಮೂಲಕ ಏನಪ್ಪ ಅಂದ್ರೆ. ಸರ್, ನಿಮ್ಮ ನಿರೀಕ್ಷೆ ಏನು? ಸರ್, ಅಂಗವಿಕಲರಿಗೆ ಕೇಂದ್ರ ಸರ್ಕಾರದಿಂದ ಯಾವುದೂ ಸಪೋರ್ಟ್ ಇಲ್ಲ ಸರ್. ಒಂದು ಮಂತ್ಲಿ ಶಾಸನ ಬರುತ್ತೆ, ಅದರಲ್ಲಿ ಏನೂ ಇಲ್ಲ, ಬರೀ ಅದು ಇವ್ರಿಗೆ ಇದು ಕೊಡ್ತಾರೆ ಅದು ಕೊಡ್ತಾರೆ. ಅಂಗವಿಕಲರಿಗೆ ಯಾರಿಗೂ ಕೊಟ್ಟಿಲ್ಲ ಸರ್, ಇನ್ನೂ ತನಕ ಏನೂ ಆಗಿಲ್ಲ ಕೇಂದ್ರದಿಂದ. ಏನಾಗಬೇಕು ಅಂತ ಮಂತ್ಲಿ ಮಿಂಚಣಿ ಏನು ಬರುತ್ತಲ್ಲ, ಅದು 1,500 ಬರುತ್ತೆ, ಅದು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಆಮೇಲೆ ಇನ್ನೊಂದು ಟ್ರೈನ್ ಪಾಸ್ ಅಂತಾರೆ, ಅದು ಇದು ಡಾಕ್ಯುಮೆಂಟ್ಸೇ ಕೇಳ್ತಾರೆ, ಯಾವುದೂ ಇನ್ನೂ ಪ್ರೊಸೀಜರಲ್ಲಿ ಇಲ್ಲ ಸರ್.
ಅವು ನಾವು ಕೇಳಕ್ಕೆ ಹೋದರೆ ಅವ್ರು ಏನೇನೋ ಒಂದೊಂದು ಕಳಿಸ್ತಾರೆ, ಇಲ್ಲಿಂದ ಹೋಗಿ ಅಲ್ಲಿಗೆ ಹೋಗಿ, ಅಲ್ಲಿಂದ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಾ ಇರ್ತಾರೆ ಸರ್. ಸೊ ಇನ್ನೊಂದಷ್ಟು ಯುವಕರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಈಗ ನಿಮ್ಮ ಯುವಕರಿಗಾಗಿ ಏನಾಗಬೇಕು ಅನ್ನೋಂಥದ್ದು? ಉದ್ಯೋಗ ಸೃಷ್ಟಿ ಆಗಬೇಕು ಸರ್. ಉದ್ಯೋಗ ಇಲ್ಲ ಇಲ್ಲಿ ಫಸ್ಟು. ಆಮೇಲೆ ಇದು ಏನಂತಾರೆ ಟೆಕ್ಸ್ಟ್ ಪಾರ್ಕ್ ಲಾಸ್ಟ್ ಟೈಮ್ ಹೇಳಿದರು, ಬಟ್ ಅದು ಅಷ್ಟೇ ಮರೀಚಿಕೆ ಆಗಿದೆ. ಅದು ಆಗಬೇಕು. ಆಮೇಲೆ ಇಲ್ಲಿ ಡಿಗ್ರಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಗುಳ್ಳೆ ಹೋಗೋ ಪರಿಸ್ಥಿತಿ ಬಂದಿದೆ ಇವಾಗ. ಅದು ಆಗಬೇಕು. ಉದ್ಯೋಗ ಆಗಬೇಕು ಸರ್. ಈಗ ಉದ್ಯೋಗಕ್ಕಾಗಿ ಎಲ್ಲೆಲ್ಲಿ ಹೋಗ್ತಾರೆ, ಏನಂತೇಳಿ ಹೋಗ್ತಾರೆ. ಬ್ಯಾಂಗ್ಳೂರು ಹೋಗ್ತಾರೆ, ಮುಂಬೈ ಹೋಗ್ತಾರೆ, ಪೂನಾ ಹೋಗ್ತಾರೆ, ದೆಹಲಿವರೆಗೂ ಹೋಗ್ತಾರೆ. ಇಲ್ಲೇ 1-2 ಫ್ಯಾಕ್ಟ್ರಿ ಅಥವಾ 2 ಕಂಪ್ನಿ ಇಲ್ಲೇ ಆದರೆ ಇಲ್ಲಿರೋರು ಇಲ್ಲೇ ಉದ್ಯೋಗ ಮಾಡಿಕೊಂಡು ಇಲ್ಲೇ ಇರ್ಬೋದು. ಆ ಥರ ಆದರೆ ಚೆನ್ನಾಗಾಗುತ್ತೆ. ಈಗ ದುಡಿಯುವ ಕೈಗಳಿಗೆ ಕೆಲಸ ಬೇಕು ಅಂತ. ಓಕೆ, ದುಡಿಯೋ ಕೈಗಳಿಗೆ ಬೇಕೇ ಅಲ್ಲ ಸರ್ ಕೆಲಸ. ಸೊ ಇನ್ನೊಬ್ರು ಇದ್ದಾರೆ. ಸೊ ಸರ್, ನೀವೇನು ನಿರೀಕ್ಷೆ ಮಾಡ್ತೀರಿ? ಇಲ್ಲ, ನಾ ಏನೇ ಯಾವುದ್ರ ಬಗ್ಗೆ ಗೊತ್ತಾಗಲ್ಲ ಅದು. ಜಯಪ್ರಕಾಶ್ ಶೆಟ್ಟಿ, ಇದು ಇಲ್ಲಿನ ಜನರು ಹೇಳ್ತಾ ಇರುವಂಥದ್ದು. ದುಡಿಯುವ ಕೈಗಳಿಗೆ ಉದ್ಯೋಗ ಬೇಕು ಮತ್ತು ಜೊತೆಗೆ ಬೆಲೆ ಏರಿಕೆ ಏನಿದೆ ಅದನ್ನು ಕಡಿಮೆ ಆಗಬೇಕು ಅನ್ನುವಂಥ ಮಾತುಕೆ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಂಗವಿಕಲರು ಕೂಡ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಎಸ್, ಧನ್ಯವಾದ ಓಂ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಜೊತೆಯಲ್ಲಿದೆ ಈಗ JDSನ ವಕ್ತಾರರು ರಾಜುಗೌಡರು ಕೂಡ ಜಾಯ್ನ್ ಆಗಿದ್ದಾರೆ. ರಾಜುಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹತ್ರ ಮಾತನಾಡೋಕೆ ಮುಂಚೆ ಲೈವ್ ವಿಜುವಲ್ಸ್, ಅದರ ಬಗ್ಗೆ ಒಂದಷ್ಟು ವಿವರಣೆ ವೀಕ್ಷಕರ ಸಲುವಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಭವನವನ್ನು ಪ್ರವೇಶ ಮಾಡಿದ ಸಂದರ್ಭದ ದೃಶ್ಯಗಳು ಇದು. 11 ಗಂಟೆಗೆ ಸರಿಯಾಗಿ ಬಜೆಟ್ ಮಂಡನೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರ ದಾಖಲೆಯ 6ನೇ ಬಾರಿಯ ಬಜೆಟ್ ಮಂಡನೆ. ಲೋಕಸಭಾ ಚುನಾವಣೆ ಬೆರಳೆಣಿಕೆ ತಿಂಗಳು ದೂರ ಇರುವ ಸಂದರ್ಭದಲ್ಲಿ ಆಗ್ತಾ ಇರುವ ಮಧ್ಯಂತರ ಬಜೆಟ್ನ ಮಂಡನೆ. ಹೀಗಾಗಿ ಸಹಜವಾಗಿ ಚುನಾವಣಾ ದೃಷ್ಟಿಯಿಂದ ಯಾವ ರೀತಿಯಾದ ಘೋಷಣೆಗಳು ಹೊರ ಬೀಳಬಹುದು, ಇದರಿಂದ ಚುನಾವಣೆ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳೇನು, ಇದರ ಬಗ್ಗೆ ಸಹಜವಾದ ಕುತೂಹಲ. ಹೀಗಾಗಿ ರಾಜುಗೌಡ್ರೆ, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ ಈ ವಿಚಾರದ ಚರ್ಚೆ. ನಾವು ಹಿಂದೆ ಕೂಡ ಡಿಸ್ಕಸ್ ಮಾಡ್ತಾ ಇದ್ವಿ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಜನಪ್ರಿಯ ಘೋಷಣೆಗಳು ಚುನಾವಣಾ ಕೇಂದ್ರಿತವಾಗಿ ಆಗಿದ್ದು ಕಡಿಮೆ ಅಂತ. ಬಟ್ ಈ ಬಾರಿ 3ನೇ ಅವಧಿಗೆ ಆಯ್ಕೆಯಾಗೋ ನಿರೀಕ್ಷೆ, ಸಹಜವಾಗಿ ಕಾಂಪಿಟೇಷನ್ ಟಫ್ ಇರಬಹುದು ಅನ್ನೋದು. ಹೀಗಾಗಿ ಬಜೆಟ್ನ ಮೂಲಕ ಒಂದು ಮಿನಿ ಪ್ರಣಾಳಿಕೆಯನ್ನೇನಾದರೂ ಬಿಡುಗಡೆ ಮಾಡಿಬಿಡ್ತಾರಾ ಅಂತ ಹೇಳಿ ಇರಬಹುದು ಅನ್ನೋ ಒಂದು ಚಿಂತನೆ ಇದೆ. ಈಗ ಅವ್ರಿಗೆ ಆಲ್ರೆಡಿ ಸಾಕಷ್ಟು ಮಾಹಿತಿಗಳು ಸಿಕ್ಕಿರುತ್ತೆ ಮುಂದಿನ ಸರ್ಕಾರ ಯಾವುದು ಅಂತ. ಸೊ ಈ ಚುನಾವಣೆ ಪ್ರಣಾಳಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಪರವಾದ ಬಡ್ಜೆಟ್ಟು ಇಲ್ಲಿವರೆಗೂ ಕೊಟ್ಕೊಂಬಂದರೆ ಮುಂದೆನೂ ಕೊಟ್ಟರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ ಅಷ್ಟೇ. ಅದನ್ನು ಬಿಟ್ಬಿಟ್ಟು ನಮ್ಮ ಸರ್ಕಾರ ಬರುತ್ತೋ ಇಲ್ವೋ, ನಾಳೆ ಬರೋವಂಥ ಎಲೆಕ್ಷನ್ಗೋಸ್ಕರ ಬಡ್ಜೆಟ್ ಕೊಟ್ಟರೆ ನಿಜವಾಗ್ಲೂ ಜನ ಅವರನ್ನು ಯಾವುದೇ ಪಕ್ಷ ಆಗಲಿ, ವೆದರ್ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಜನ ಅವರನ್ನು ಕ್ಷಮಿಸಲ್ಲ. ಏನು ಎಲೆಕ್ಷನ್ಗೋಸ್ಕರ ಬಡ್ಜೆಟ್ ಮಾಡೋದು, ಮತ್ತು ನಾವು ಬರ್ತೀವೋ ಇಲ್ವೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಲ್ಲ. ಆಮೇಲೆ ಇದು 3 ತಿಂಗಳಿಗೆ ಬಡ್ಜೆಟ್ ಬೇಕಾಗಿರುವಂಥದ್ದು. ಮುಂದೆ ಇನ್ನು 3 ತಿಂಗಳಿಗೆ ಈಗ ಯಾವುದೇ ಸರ್ಕಾರ, ಈಗ ಮೇ ಎಲೆಕ್ಷನ್ ಆಗ್ತದೆ, ಜೂನಲ್ಲಿ ಒಂದು ಸರ್ಕಾರ ಬರ್ತದೆ, ಆ ಮಧ್ಯೆ ಬರುತ್ತಲ್ಲ 3 ತಿಂಗಳು, ಅಲ್ಲಿ ಸ್ಯಾಲ್ರಿನೂ ಕೊಡಬೇಕಾಗ್ತದೆ, ಯೋಜನೆಗಳಿಗೆ ಹಣನೂ ಕೊಡಬೇಕಾಗತ್ತೆ, ಮತ್ತು ರಾಷ್ಟ್ರೀಯ ಯೋಜನೆಗಳ ಬಗ್ಗೆ ಚಿಂತನೆನೂ ಮಾಡಬೇಕಾಗತ್ತೆ, ಅದನ್ನು ಕೊಡಬೇಕಾಗತ್ತೆ. ಸುಮ್ಮನೆ ನಾವು ಏನೋ ಮಾಡ್ತೀನಿ ಅಂತ ಮಾಡಲಿಕ್ಕಾಗಲ್ಲ. ಇದು ಚುನಾವಣಾ ಪ್ರಣಾಳಿಕೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಆಲೋಚನೆ ಅಲ್ಲಿಂದ ಆಚೆಗೆ. ಆಮೇಲೆ ನಮ್ಮವು ಕೆಲವು ಬೇಡಿಕೆಗಳಿದ್ದಾವೆ ಈ ಕರ್ನಾಟಕದ ಜನತೆಯ ಪರವಾಗಿ. ಸಾಕಷ್ಟು ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕಳೆದ ಬಾರಿ 5,600 ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಭದ್ರಾ ಮೇಲ್ದಂಡೆ ಯೋಜನೆ ಬೇರೆ, ಬಟ್ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 5,600 ಕೋಟಿ ಮೀಸಲಿಟ್ರು. ಒಂದೇ ಒಂದು ಕಿಲುಬು ಕಾಸು ಕೂಡ ಬಂದಿಲ್ಲ. ಸರ್ಕಾರ ಯಾವುದೇ ಇರಲಿ, ಈ ನಾಡಿನ ಅಸ್ಮಿತೆಯನ್ನು ಕಾಪಾಡಬೇಕಾದ್ದು ಈ ನಾಡಿನ ಜನತೆಯ ಕರ್ತವ್ಯ. ಸೊ ಅಲ್ಲಿಂದ ಆಚೆಗೆ ನಮ್ಮ ಕಳಸಾ ಬಂಡೂರಿಗೆ ಸುಮಾರು 25 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಅದ್ರ ಬಗ್ಗೆ ಮಧ್ಯಸ್ಥಿಕೆ ವಹಿಸಿ ಅಟ್ಲೀಸ್ಟ್ ಅಲ್ಲಿ ಜನಕ್ಕೆ ಕುಡಿಯೋ ನೀರನ್ನು ಕೊಡುವಂಥ ಆಲೋಚನೆಗಳು ಮಾಡಬೇಕಾಗತ್ತೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಮಾತನ್ನು ನಾವು ಯಾವತ್ತೂ ನೆನೆಸ್ಕೋಬೇಕಾಗತ್ತೆ. ರೈತರಿಗೆ ಜೊತೆ ಅಲ್ವಾ